ಸಿಂಗಾರಿ. ಬೆಂಗಳೂರಿನ ಲಗ್ಗೆರೆ ರಿಂಗ್ ರಸ್ತೆ ಬಳಿ ಕೆಂಪೇಗೌಡ ಸೇವಾ ಟ್ರಸ್ಟ್ ವತಿಯಿಂದ ಕಾವೇರಿ ಪ್ರತಿಮೆ ನಿರ್ಮಾಣದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ. ಗೋಪಾಲಯ್ಯ ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಕೆಂಪೇಗೌಡ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಸಿದ್ದೇಗೌಡ, ಹನುಮಂತರಾಯಪ್ಪ, ಶ್ರೀಮತಿ ಮಂಜುಳಾ ನಾರಾಯಣಸ್ವಾಮಿ, ಲಗ್ಗೆರೆ ನಾರಾಯಣಸ್ವಾಮಿ, ಪಟೇಲ್ ದೇವರಾಜ್, ಪುಟ್ಟೇಗೌಡರು, ಕೆಂಪೇಗೌಡರ ಅಭಿಮಾನಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆ. ಗೋಪಾಲಯ್ಯ, ಕಾವೇರಿ ನದಿ ಬೆಂಗಳೂರು ಜನರ ಜೀವನದಿಯಾಗಿದೆ. ಮುಂದಿನ ಪೀಳಿಗೆಗೆ ಕಾವೇರಿ ನದಿಯ ಮಹತ್ವವನ್ನು ತಿಳಿಸುವ ಸಲುವಾಗಿ ಕಾವೇರಿ ಮಾತೆ ಪ್ರತಿಮೆ ಅನಾವರಣಗೊಳಿಸಲು ಕೆಂಪೇಗೌಡ ಸೇವಾ ಟ್ರಸ್ಟ್ ಮುಂದಾಗಿರುವುದು ಪ್ರಶಂಸನೀಯ ಕಾರ್ಯ ಎಂದರು. ಒಂದು ಪ್ರತಿಮೆಯನ್ನ ಇವತ್ತು ಗುದ್ಲಿ ಪೂಜೆ ಮಾಡಿ ಎರಡೂ ಒಟ್ಟಿಗೆ ಇದನ್ನ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಇದು ಸರ್ಕಾರದಿಂದ ಮಾಡ್ತಕ್ಕಂಥದ್ದಲ್ಲ, ಅವರೇ ಹಣಗಳಿಂದ ಹಾಕೊಂಡು ಇದನ್ನ ಸುಮಾರು 1 ಕೋಟಿಗಿಂತ ಜಾಸ್ತಿ ಆಗುತ್ತೆ. ಅದನ್ನ ಕೆಂಪೇಗೌಡ ಸಂಘ ಮತ್ತೆ ಸಾರ್ವಜನಿಕರಿಂದ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇದಾದಷ್ಟು ಬೇಗ ಮುಗಿದು ಈ ಕೆಲಸ ಮುಗಿದು ಈ ಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಒಂದು ಮಾದರಿ ಆಗಲಿ ಅಂತಕ್ಕಂಥದ್ದನ್ನ ಏನು ರಿಂಗ್ ರಸ್ತೆ ಇದೆ. പക്ഷേ ಈ ಪ್ರತಿಮೆ ಇಡೀ ಬೆಂಗಳೂರು ನಗರದಲ್ಲೇ ಒಂದು ದೊಡ್ಡ ಪ್ರತಿಮೆ ಆಗುತ್ತೆ ಅಂತ, ಕೆಂಪೇಗೌಡರ ಪ್ರತಿಮೆ ಆಗುತ್ತೆ. ಇದನ್ನ ಅದ್ರ ಜೊತೆಗೆ ಇಲ್ಲಿ ಗಂಗಾ ಮಾತೆದು ಇಲ್ಲಿ ಮಾಡ್ಬೇಕು, ಕಾವೇರಿ ಒಂದು ಮಾಡ್ಬೇಕು ಅಂತಕ್ಕಂಥದ್ದು ಇವತ್ತು ಗುದ್ಲಿ ಪೂಜೆ ಆಗಿದೆ. ಆದಷ್ಟು ಬೇಗ ಮುಗಿಯುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡೆ ಇವತ್ತಿನ ಯುವಕರು ಹಿರಿಯರು ಎಲ್ಲರೂ ಸೇರಿ ಇವತ್ತು ಕೆಂಪೇಗೌಡ ಪ್ರತಿಮೆ ಬೇಕು ರಿಂಗ್ ರೋಡ್ನ ಈ ಭಾಗದಲ್ಲಿ ಅಂತಕ್ಕಂಥದ್ದನ್ನ ಅರಿಸಿ ಇವತ್ತು ಅವರೇ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪೇಗೌಡರು ಈ ನಾಡನ್ನ ಕಟ್ಟಿದ್ಕೆ, ಬೆಂಗಳೂರನ್ನ ಕಟ್ಟಿದ್ಕೆ ಬರೀ ಒಂದು ಸಮುದಾಯಕ್ಕೆ ಕಟ್ಟಲಿಲ್ಲ. ಅವರು ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವ್ಯಾವ ಸಮುದಾಯ ಇದೆ ಆ ಸಮುದಾಯಕ್ಕೆ ತಕ್ಕಂತೆ ಪೇಟೆಗಳನ್ನ ಕಟ್ಟಿದ್ರು. 100 ಪೇಟೆಗಳನ್ನ ಕಟ್ಟಿ ಅವ್ರಿಗೆ ವ್ಯಾಪಾರವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು. ಮರಗಿಡಗಳನ್ನ ನೆಟ್ಟರು, ಕೋಟೆಗಳನ್ನ ಕಟ್ಟಿದ್ರು, ಕೆರೆಗಳನ್ನ ಕಟ್ಟಿದ್ರು. പക്ഷേ ಇವತ್ತೇನು ಬೆಂಗಳೂರಿಗೆ ಒಂದು ದೊಡ್ಡ ವಿಶ್ವದಲ್ಲೇ ಸ್ಥಾನಮಾನ ಬಂದೈತೆ ಅಂದ್ರೆ ಅದ ಕಾರಣಕ್ಕೆ ಕೆಂಪೇಗೌಡರಿಗೆ ಸಲ್ಲಬೇಕು. ಕೆಂಪೇಗೌಡರಿಂದ ಬೆಂಗಳೂರು, ಕಾವೇರಿ ಮಾತೆಯಿಂದ ಬೆಂಗಳೂರು ಜನ ಇವತ್ತು ಕಾವೇರಿ ಮಾತೆ ಪ್ರತಿಮೆ ಇವತ್ತು ಗುದ್ಲಿ ಪೂಜೆ ನೆರವೇರಿದೆ. ಅದನ್ನ ಮಾಡಬೇಕು ಅಂತ ಒಂದು ಒಳ್ಳೆಯ ಸದುದ್ದೇಶದಿಂದ ಕೆಂಪೇಗೌಡ ಯುವಕ ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕೋಸ್ಕರನೇ ಬಂದಿದ್ದೀವಿ. ಏನು ಕೆಂಪೇಗೌಡ ಸೇವಾ ಸಂಘ ಲಗ್ಗೆರೆ ವತಿಯಿಂದ ಈಗಾಗಲೇ ಈ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು, ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಹಳ ಸುಂದರವಾದ ಪ್ರತಿಮೆಯನ್ನ ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಕೊನೆ ಹಂತದಲ್ಲಿದೆ. ಅದರ ಜೊತೆಗೆ ಇವತ್ತು ಏನು ಗುದ್ಲಿ ಪೂಜೆಯನ್ನು ಮಾಡೋದ್ರ ಮುಖೇನ ಕಾವೇರಿ ಮಾತೆಯ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರ ಪುತ್ಥಳಿಯ ಜೊತೆಗೆ ಕಾವೇರಿ ಮಾತೆಯ ಪುತ್ಥಳಿಯನ್ನ ಅನಾವರಣ ಮಾಡಬೇಕು ಅಂತ ಹೇಳಿ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರ ಮತ್ತು ಈ ಭಾಗದ ಎಲ್ಲ ಸಾರ್ವಜನಿಕರ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಮಾದರಿಯಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಾದರಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸಹಕಾರ ನೀಡ್ತಾ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅಭಿನಂದಿಸ್ತಾ, ಇದೊಂದು ಬೆಂಗಳೂರಿನಲ್ಲಿ ಮಾದರಿ ಪ್ರವಾಸ ಕೇಂದ್ರ ಆಗ್ತದೆ. ಈ ನಾಡನ್ನ ಕಟ್ಟದಂತ ಕೆಂಪೇಗೌಡರು ಮತ್ತು ಏನು ಬೆಂಗಳೂರಿಗೆ ನೀರನ್ನು ಒದಗಿಸ್ತಾ ಸಾರ್ವಜನಿಕ ಜೀವನವನ್ನ ಹಸನಾಗಿ ಮಾಡ್ತಂತ ಕಾವೇರಿ ಮಾತೆಯ ಪುತ್ಥಳಿಯನ್ನು ಅನಾವರಣ ಮಾಡುವ ಮುಖೇನ ಈ ಭಾಗದಲ್ಲಿ ಒಂದು ಸುಂದರವಾದ ಪ್ರವಾಸಿ ತಾಣದ ರೀತಿಯಲ್ಲಿ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಈ ನಾಡಿನ ಅಭಿವೃದ್ಧಿಗೆ, ಬೆಳವಣಿಗೆಗೆ ಕಾರಣೀಭೂತರಾದಂಥ ಕೆಂಪೇಗೌಡರನ್ನ ಬಹಳಷ್ಟು ಕಾಲ ಇನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ರೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಖಂಡಿತ ಈಗಾಗಲೇ ನಾವು ಬಹಳಷ್ಟು ಪ್ರತಿಮೆಗಳನ್ನ ನೋಡಿದ್ದೇವೆ ಬೆಂಗಳೂರಿನಲ್ಲಿ. ಇದು ವಿಶೇಷವಾಗಿ ಬಹಳ ವಿಶಿಷ್ಟ ರೀತಿಯಲ್ಲಿ ಅತ್ಯುತ್ತಮವಾಗಿ ಮೂಡಿಬರ್ತಾ ಇದೆ. ಅದು ಪೂರ್ಣಗೊಂಡ ನಂತರ ಬಹುಶಃ ಬೆಂಗಳೂರಿನಲ್ಲಿ ಇದೇ ಅತ್ಯಂತ ಸುಂದರವಾದ ಪ್ರಥಮ ಕೆಂಪೇಗೌಡರ ಪ್ರತಿಮೆ ಅಂತಕ್ಕಂಥದ್ದು ಹೆಸರು ಬರುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವನೆ. ಅದಕ್ಕೆ ತಕ್ಕಂತೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಖಂಡಿತ ಇದು ಅತ್ಯುತ್ತಮ ಕೆಂಪೇಗೌಡರ ಪುತ್ಥಳಿಯ
ಪ್ರತಿಮೆ ಸ್ಥಳ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ನಮ್ಮ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಶ್ರಮ, ಹಿರಿಯರ ಮಾರ್ಗದರ್ಶನ ಮತ್ತು ಸಹಕಾರ ಭಾಳ ಬೇಗ 4 ತಿಂಗಳಲ್ಲಿ ಕೋಟೆಯನ್ನು ಮುಗಿಸಿದ್ವಿ. ಸುಮಾರು 43 ಅಡಿಗಳ ಪ್ರತಿಮೆಯ ಕಾಮಗಾರಿ ಇನ್ನೊಂದು 10-15 ದಿವಸದಲ್ಲಿ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಪ್ರತಿಮೆ ಸೇರಿ. ಅದೇ ನಿಟ್ಟಿನಲ್ಲಿ ಕೆಂಪೇಗೌಡರು ನಾಡು ಕಟ್ಟಿದಾಗ ಇಲ್ಲಿ ಋಷಭಾವತಿ ಹರಿತಾ ಇತ್ತು, ನೀರಿಗೆ ತೊಂದರೆ ಇರಲಿಲ್ಲ, ಕಾವೇರಿಯ ಉಪನದಿ. ಇವತ್ತು ಆ ಋಷಭಾವತಿಯನ್ನು ಸಂಪೂರ್ಣವಾಗಿ ಕಲುಷಿತಗೊಂಡಿದೆ. ಆದರೆ ಬೆಂಗಳೂರಿಗೆ ಇದೇ ಕಾವೇರಿ ಇವತ್ತು ನಮಗೆ ನೀರು ಉಣಿಸ್ತಾ ಇದೆ. ಆ ಮಾತೆಯನ್ನು ಯುವ ಪೀಳಿಗೆಗೆ ತಿಳಿಸ್ಬೇಕು. ಕಾವೇರಿ ವಿಚಾರವನ್ನು ಬಂದಾಗ ಯುವಕರು ಇವತ್ತೇನು ಭಾಳಷ್ಟು ಸಮಸ್ಯೆಗಳನ್ನು ಕಾವೇರಿ ವಿಚಾರದಲ್ಲಿ ನಾವು ಎದುರಿಸ್ತಾ ಇದ್ದೀವಿ, ಅವೆಲ್ಲ ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಾಗ್ತದೆ, ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾಕಾಗಷ್ಟು ಇಲ್ಲಿ ಸೇವಾ ಕಾರ್ಯಗಳನ್ನು ಮಾಡಬೇಕು, ಹಾಗೆ ನಮ್ಮ ಹಿರಿಯರ ವಿಚಾರಧಾರೆಗಳನ್ನು ತಿಳಿಸ್ಬೇಕು ಅಂತೇಳಿ ಇಲ್ಲಿ ಮಾಡಿದ್ವಿ. ಇವತ್ತೇನು ಈ ನಾಡಿಗೆ ಬೆಂಗಳೂರಿಗೆ ಸೇವೆ ಕೊಟ್ಟೋದಂಥ ಎಲ್ಲ ಮಾನೀಯರನ್ನು ಇಲ್ಲಿ ಅವರು ಬರಹಗಳನ್ನು ಬರ್ತಕ್ಕಂಥದ್ದು ನಮ್ಮ ಟ್ರಸ್ಟ್ ತೀರ್ಮಾನವನ್ನು ಮಾಡಿದ್ವಿ. ಕೆಂಪೇಗೌಡರದ್ದು ಇರ್ಬೋದು, ಗಂಗರ್ಸರದ್ದು ಇರ್ಬೋದು, ಕೆಂಗಲ್ ಹನುಮಂತಯ್ಯರು ಇರ್ಬೋದು, ಬಾಲಗಂಗಾಧರ ಸ್ವಾಮೀಜಿಗಳು ಇರ್ಬೋದು, ಮೈಸೂರು KRS ಕಟ್ಟಿದಂಥ ಮೈಸೂರು ರಾಜರದ್ದು ಇರ್ಬೋದು, ಹಾಗೆಯೇ ಕುವೆಂಪು ಅವರು ಎಲ್ಲರನ್ನ, ಇಮ್ಮಡಿ ಪುಲಿಕೇಶಿಯವರು ಅವರ ಮಾಹಿತಿಗಳನ್ನು, ಕೋಟೆ ಕೊತ್ತಲಗಳನ್ನು ಎಲ್ಲವನ್ನ ಚಿತ್ರಗಳಲ್ಲಿ ಬಿಡಿಸಿ ಯುವ ಪೀಳಿಗೆಗೆ ತಿಳಿಸುವಂಥ ಕೆಲಸವನ್ನು ನಮ್ಮ ಟ್ರಸ್ಟ್ ಮಾಡ್ತಾಯಿದೆ. ಅದಕ್ಕೆಲ್ಲ ಹಿರಿಯರ ಮಾರ್ಗದರ್ಶನ ಸಹಕಾರ ಇದೆ. ಇದು ಭಾಳ ಬೇಗ ಆಗ್ತಿರೋದು ನಮ್ಮೆಲ್ಲರಿಗೆ ಸಂತೋಷ ಮತ್ತು ಖುಷಿ ಅನ್ನಿಸ್ತದೆ. ಕೆಂಪೇಗೌಡ ಪ್ರತಿಮೆಯನ್ನ ಈ ಭಾಗದಲ್ಲಿ ಈ ರೀತಿಯ ಕೋಟೆಯ ಮೇಲೆ ಅವರು 35 ಅಡಿ ಎತ್ತರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ಥಾಟ್ಸ್ ತಮ್ಮ ಒಂದು ಸಮಿತಿಗೆ ಹೇಗೆ ಸರ್? ಇಲ್ಲ, ಈಗ ಕೆಂಪೇಗೌಡರು ಅವರು ಮೇನ್ ಕೋಟೆ ಕೊತ್ತಲಗಳು ಏನಿವತ್ತು ನಾವು ಉತ್ತರಿ ದುರ್ಗ ಇರ್ಬೋದು, ಮಾಗಡಿ ಕೋಟೆ ಇರ್ಬೋದು, ಹಾಗೆ ನಮ್ಮ ಶಿವಗಂಗೆ ಕೋಟೆಗಳಿರ್ಬೋದು, ಅವರೇನು ಅಲ್ಲೆಲ್ಲ ಕೋಟೆಗಳು ಕಟ್ಟಿದ್ರು, ಅಲ್ಲೆಲ್ಲ ಅವರ ಏನು ಶಸ್ತ್ರಾಸ್ತ್ರಗಳನ್ನು ಇಟ್ಕೊಳ್ಳೋಂಥ ಗೋಡನ್ನು ಏನು ಮಾಡಿದರು, ಅವೆಲ್ಲವನ್ನು ನಾವು ಸಮಿತಿಯವರು ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಹೋಗಿ ನೋಡಿದಾಗ ಕೆಂಪೇಗೌಡರು ಏನು ಮಾಗಡಿ ಕಲ್ಲಲ್ಲಿ ಕಟ್ಟಿದ್ರು ಅದೇ ಕಲ್ಲಲ್ಲಿ ಕಟ್ಟಬೇಕು ಅಂತ ಒಂದು ತೀರ್ಮಾನವನ್ನು ತಗೊಂಡು ಅದರಂತೆ ಪ್ರಾರಂಭ ಮಾಡಿದ್ವಿ. ಜಾಗ ಚಿಕ್ಕದಾಗಿದ್ದರಿಂದ ಚಿಕ್ಕದಾಗಿ ಕಟ್ಟಿದ್ವಿ, ಇಲ್ಲಾಂದ್ರೆ ಇನ್ನೂ ದೊಡ್ಡದಾಗಿ ಕಟ್ತಾ ಇದ್ವಿ. ಇದು ಯುವ ಪೀಳಿಗೆಗೆ ತಿಳಿಸ್ಬೇಕು ಅಂತ ಈಗಾಗಲೇ ನಾವು ಒಂದು 40 ಶಾಲೆಗಳಿಗೆ ಕೊಟ್ಟಿದ್ದೀವಿ. ಡಿಸೆಂಬರಲ್ಲಿ ನಾವೇನು ಪ್ರತಿಭೆ ನಿರ್ಮಾಣ ಸಂದರ್ಭದಲ್ಲಿ ಹೈಸ್ಕೂಲ್ ಮಕ್ಕಳನ್ನು ಸುಮಾರು 30,000 ಮಕ್ಕಳು ಒಂದೇ ತಿಂಗಳಲ್ಲಿ ವಿಸಿಟ್ ಮಾಡಿ ಕೆಂಪೇಗೌಡರ ವಿಚಾರಧಾರೆಗಳನ್ನ ಮಕ್ಕಳಲ್ಲಿ ತುಂಬಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀವಿ. ಆ ಶಾಲೆ ಎಲ್ಲರೂ ಭಾಗವಹಿಸಲಿಕ್ಕೆ ಸಂತೋಷವಾಗಿ ಒಪ್ಕೊಂಡಿದ್ದಾರೆ. ಆ ಮಕ್ಕಳಿಗೂ ಸಹ ವಿಚಾರಧಾರೆಗಳನ್ನ ತುಂಬ್ತೀವಿ. ಮುಂದಿನ ಪೀಳಿಗೆಗೆ ಅದು ಕ್ಯಾರಿ ಆಗಲಿ ಅನ್ನೋಂಥ ಒಂದು ಸದುದ್ದೇಶದಿಂದ ಮಾಡ್ತೀವಿ. ಆಮೇಲೆ ಸರ್ಕಾರದ ಸವಲತ್ತುಗಳನ್ನು ಜನರಿಗೆ ತಲುಪಿಸೋಕೆ ಇಲ್ಲಿ ನಿರಂತರವಾಗಿ ಟ್ರಸ್ಟ್ ಕೆಲಸ ಮಾಡುತ್ತೆ. ಅಧ್ಯಕ್ಷ ಮಾರ್ಗದರ್ಶನ. ನಮಸ್ಕಾರ. ಏನಿವತ್ತು ಕಾವೇರಿ ಮಾತೆಯ ವಿಗ್ರಹವನ್ನ ನಿರ್ಮಾಣ ಮಾಡಲಿಕ್ಕೆ, ಭೂಮಿ ಪೂಜೆ ಮಾಡಲಿಕ್ಕೆ ಇವತ್ತು ಒಂದು ನಮ್ಮ ಕೆಂಪೇಗೌಡ ಸೇವಾ ಸಮಿತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗಾಗಲೇ ನಮ್ಮ ನಾಯಕರು ಕೆಂಪೇಗೌಡರ ಇತಿಹಾಸ ಮತ್ತು ಆ ಕೆಲಸದ ಬಗ್ಗೆ ಈಗಾಗಲೇ ಹೇಳಿದ್ರು. ಕಾವೇರಿ ಮಾತೆಯ ಒಂದು ವಿಗ್ರಹವನ್ನು ಯಾಕೆ ಇಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸಮಿತಿಯಿಂದ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಹನುಮಂತರಾಯಪ್ಪನವರೇ ಇದಕ್ಕೆ ಪ್ರೇರಣೆ. ಒಂದು ದಿನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕೆ ಬಂದಾಗ ನನಗೆ ಒಂದು ಮಾಹಿತಿ ಕೊಟ್ಟರು. ಅಲ್ಲಿಂದ ನಾವು ಯೋಚನೆ ಮಾಡಿ ತೀರ್ಮಾನ ಮಾಡಿದೋ. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಇವತ್ತು ನಾವೆಲ್ಲ ಒಂದು ಉತ್ತಮವಾದ ಜೀವನವನ್ನು ಕಟ್ಕೊಂಡಿದ್ದೀವಿ, ಬದುಕನ್ನು ಕಟ್ಕೊಂಡಿದ್ದೀವಿ. ಅದೇ ರೀತಿ ಅವತ್ತು ಕೆಂಪೇಗೌಡರು ಬೆಂಗಳೂರು ಕಟ್ಟಿದಾಗ ಕೆರೆ ಕಟ್ಟೆ ಬಾವಿಗಳಲ್ಲಿ ನೀರು ಸಿಗ್ತಿತ್ತು. ಇವತ್ತು ಬೆಂಗಳೂರು ಪ್ರಪಂಚದಲ್ಲೇ ಬೃಹದಾಕಾರವಾಗಿ ಬೆಳೆದಿದೆ. ಈ ಬೆಂಗಳೂರಿಗೆ ನೀರು ಎಷ್ಟು ಅವಶ್ಯಕತೆ ಇದೆ ಅಂದರೆ, ನೀರಿಲ್ಲ ಅಂದರೆ ಜೀವನನೇ ಇಲ್ಲ. ಅಂಥ ಒಂದು ನೀರನ್ನು ಒದಗಿಸ್ತಾ ಇರ್ತಕ್ಕಂಥ ನದಿ ಕಾವೇರಿ ನದಿ. ಆ ಮಾತೆಯನ್ನು, ಕಾವೇರಿ ನದಿಯನ್ನು ನಾವು ಜ್ಞಾಪಿಸ್ಕೊಳ್ಳೋದು, ಪೂಜಿಸೋದು ನಮ್ಮದೊಂದು ಬೆಂಗಳೂರಿಗರಾದ ನಮ್ಮ ಆದ್ಯ ಕರ್ತವ್ಯ ಅಂತ ನಮ್ಮ ಸಮಿತಿ ಎಲ್ಲರೂ ನಾವು ತೀರ್ಮಾನ ಮಾಡಿ ಹನುಮಂತರಾಯಪ್ಪನವರ ಒಂದು ಸಲಹೆಯನ್ನು ನಾವು ತಗೊಂಡು ಈ ಒಂದು ಇವತ್ತು ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಕಾವೇರಿ ಮಾತೆನ ಬಹುತೇಕ ಯಾರು ಸಂಘ ಸಂಸ್ಥೆಯವರು ಮಾಡಿಲ್ಲ. ಈ ಕಾವೇರಿ ಭವನ KEB ಅವ್ರು ಮಾಡಿದ್ದಾರೆ. ಬಟ್ ಕಾವೇರಿ ಮಾತೆಯನ್ನು ಯಾರೂ ಅಷ್ಟು ಇದು ಮಾಡಿಲ್ಲ. ನಾವು ಈ ಒಂದು ಕೆಲಸ ಮಾಡ್ತಾ ಇರೋದು ನಮ್ಮ ಒಂದು ಕೆಂಪೇಗೌಡ ಸೇವಾ ಸಮಿತಿಗೆ ಒಂದು ಖುಷಿ ವಿಚಾರ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.